ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರೆಗ್ನೆನ್ಸಿ ಅನ್ನೋದು ತುಂಬ ಹೆಣ್ಮಕ್ಳಿಗೆ ಒಂದು ಕನಸಿನ ಮಾತಾಗಿರುತ್ತೆ. ಹೌದು, ಕೆಲವೊಬ್ಬರಿಗೆ ದೇವರು ಕೇಳ್ದೇನೆ ಮಕ್ಕಳನ್ನ ಕೊಟ್ಬಿಟ್ಟಿರ್ತಾನೆ. ಕೆಲವೊಬ್ಬರಿಗೆ ತುಂಬ ಕೇಳಿ 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 ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟಾಗ ಈ ಥರ ಮಕ್ಕಳು ಸಂತಾನ ಭಾಗ್ಯ ಅನ್ನೋದು ಕೂಡ ಸಿಗುತ್ತೆ. ಕೆಲವ್ರಿಗೆ ಸಂತಾನ ಭಾಗ್ಯ ಅನ್ನೋದೇ ಇರಲ್ಲ. ಒಂದು ಖುಷಿ ವಿಚಾರ, ಒಂದು ತಾಯ್ತನ ಅನುಭವಿಸೋದು, ಒಂದು ಸಮಾಜದಲ್ಲಿ ಎಷ್ಟು ಜನ ಏನೇನೆಲ್ಲ ಅಂತಾರೆ ಅವ್ರಿಗೆ ಅನ್ನೋದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ. ಒಂದು ತಾಯಿಯಾಗಿ ಇನ್ನೊಬ್ಬರು ಹೆಣ್ಣನ್ನ ಕೆಲವ್ರು ಅರ್ಥನೇ ಮಾಡ್ಕೊಳ್ಳಲ್ಲ. ಆ ರೀತಿ ಚುಚ್ಚಿ ಮಾತಾಡೋ ಅಂಥವು ಕೂಡ ತುಂಬಾ ಘಟನೆಗಳು ಇರ್ತವೆ. ಇದು ತಾಯಿ ಆಗೋರ್ಗೂ ಕೂಡ ಖುಷಿ ಕೊಡುವಂಥ ವಿಚಾರ ಇದು. ಯಾರೇ ಆಗಲಿ ಮಕ್ಕಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೋಬೇಡಿ. ಈ ವಿಡಿಯೋದಲ್ಲಿ ಹೇಳೋದು ಅದನ್ನೇ. ಯಾವುದೇ ಕಾರಣಕ್ಕೂ ಯಾರೇ ಆಗಲಿ ಇನ್ನೊಬ್ರಿಗೆ ಮಕ್ಕಳಿಲ್ಲ ಅಂತ ಅಂದರೂ ಕೂಡ ಅವರಿಗೆ ಮನಸ್ಸನ್ನ ಬೇಜಾರು ಮಾಡಿ ಯಾವುದೇ ಕಾರಣಕ್ಕೂ ಅವ್ರಿಗೂ ಕೂಡ ನೋವನ್ನ ಕೊಡೋದಕ್ಕೆ ಹೋಗಬೇಡಿ. ಅದು ದೇವ್ರು ಕೊಟ್ಟಿರೋ ಅಂಥ ಇದು ಒಂದು. ನೀವು ಅದನ್ನು ನೀವು ತಪ್ಪಾಗಿ ತಿಳ್ಕೊಬಾರ್ದು. ಹಾಗೆ ಕೇಳಿಸ್ಕೊಳ್ಳೋರು ಹೇಳೋರು ಕೂಡ ತಪ್ಪಾಗಿ ತಿಳ್ಕೊಬಾರ್ದು ಅಂತ ಈ ವಿಡಿಯೋದಲ್ಲಿ ಮಾತಾಡೋ ಅಂಥದ್ದು. ಖಂಡಿತವಾಗ್ಲೂ ಅವ್ರಿಗೂ ಒಂದಲ್ಲ ಒಂದು ದಿವಸ ಮಕ್ಕಳಾಗೋ ಚಾನ್ಸಸ್ಸು ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿ ಅಂತ ಅಂದಮೇಲೆ ಅವ್ರಿಗೆ ಟೆಸ್ಟ್ಗಳನ್ನ ಮಾಡ್ಕೊತಾರೆ. ಹಿಂದೆ ವಿಡಿಯೋದಲ್ಲಿ ನಾನು ಟೆಸ್ಟ್ ಯಾವ ರೀತಿ ಮಾಡ್ಕೊಬೋದು ಅಂತ ಹೇಳಿದೆ. ನಿಮಗೆ ಪೀರಿಯಡ್ಸು ಮಿಸ್ ಆಗ್ತಾ ಇದೆ ಅಂತ ಗೊತ್ತಾದಾಗ ನಿಮಗೆ ಸಿಂಪ್ಟಮ್ಸ್ ಎಲ್ಲ ಗೊತ್ತಾಗ್ತಾ ಇರುತ್ತೆ. ಫಸ್ಟು ಸಿಂಪ್ಟಮ್ಸು ನಿಮಗೆ ಲೇಜಿತನ ಆಗ್ತಾ ಇರುತ್ತೆ. ಪೀರಿಯಡ್ಸ್ ಆಗೋಕ್ಕೂ ಪೀರಿಯಡ್ಸ್ ಆಗೋವಾಗೂ ಕೆಲವ್ರಿಗೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ. ಕೆಲವರಲ್ಲಿ ಸಿಂಪ್ಟಮ್ಸ್ಗಳೇ ಇರಲ್ಲ, ಪೀರಿಯಡ್ಸ್ ಆಗ್ತಾ ಇರ್ತಾರೆ. ಪೀರಿಯಡ್ಸು ಇರ್ರೆಗ್ಯುಲರ್ ಆಯಿತು ಅಂತ ಅಂದಾಗ ನಿಮಗೆ ಸಿಂಪ್ಟಮ್ಸ್ಗಳು, ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ಗಳು ನಿಮಗಾಗಿನೇ ಗೊತ್ತಾಗ್ತಾ ಇರುತ್ತೆ. ಯಾವ ರೀತಿ ಅಂತ ಅಂದರೆ ಲೇಜಿ, ಒಂಥರ ಏನು ಕೆಲಸ ಮಾಡೋದಕ್ಕೂ ಮೂಡಿರಲ್ಲ. ಹಾಗೆ ಎಲ್ಲರ ಮೇಲೂ ಅರ್ಚಾಡಬೇಕು. ಆಮೇಲೆ ನಿಮಗೆ ಕೆಲವೊಂದು ಟೈಮು ತುಂಬ ನಿದ್ದೆ ಬರೋ ಥರ ಆಗೋದು. ಹಾಗೆ ನಮಗೆ ವಾಮಿಟ್ ಆಗಲ್ಲ, ಬಟ್ ಏನಪ್ಪ ಅಂದರೆ ಸ್ವಲ್ಪ ಏನೋ ಒಂಥರ ಅನಿಸ್ತಾ ಇರುತ್ತೆ, ಸ್ಮೆಲ್ ಆಗಲ್ಲ ಅನ್ನೋದು. ಇದೆಲ್ಲ 22ನೇ ದಿವಸಕ್ಕೇ ನಮಗೆ ಏನೋ ಒಂಥರ ಲೇಜಿನೆಸ್ಸು ಅದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಬಟ್ ನಮಗೆ ಗೊತ್ತಾಗಿರಲ್ಲ. ಇದೆಲ್ಲ ಗೊತ್ತಾಗೋದು ನಾವು ಈ ತಿಂಗಳು ಡೇಟು ಮಿಸ್ ಆಯಿತು, ಮುಂದೆ ತಿಂಗಳು ನಾವು ಡೇಟ್ ಆಗಬೇಕು ಅಂದರೆ ಹಿಂದೆ ತಿಂಗಳು ನಾವು ಡೇಟ್ ಆಗಿರ್ತೀವಿ. ಒಂದು ರೀಸನ್ ಹೇಳಬೇಕು ಅಂದರೆ ಹಿಂದೆ ಒಂದು 22ನೇ ತಾರೀಕು ಆಗಿರ್ತೀವಿ ಅಂದ್ಕೊಳ್ಳಿ. ಈ ತಿಂಗಳು 22ನೇ ತಾರೀಕು ನಾವು ಡೇಟ್ನ ಆಗೋದಿಲ್ಲ. ಆಗ ನಮಗೆ ಕನ್ಫರ್ಮ್ ಆಗಿ ನಮಗೆ ಒಂದು ದಿವಸ 2 ದಿವಸ ಮಿಸ್ ಆಗಿ ಕೆಲವ್ರು ಆಗ್ತಾರೆ. ಇಲ್ಲ ಅಂದರೆ ಅದು ಕನ್ಫರ್ಮ್ ಆಗಿ ಪ್ರೆಗ್ನೆಂಟ್ ಅಂತ ನಮಗೆ ಗೊತ್ತಾಗುತ್ತೆ. ಇದು 22 ದಿವಸಕ್ಕೇ ನಮಗೆ ಒಳಗಡೆ ಅಂಡಾಣುಗಳ ಬಿಡುಗಡೆ ನಮಗೆ ಡೆಫಿನೆಟಾಗಿ ಆಗಿರುತ್ತೆ. ಹಾಗಾಗಿ ನಾವು ಕನ್ಫರ್ಮ್ ಆಗಿ ಕೂಡ ನಮಗೆ ಪ್ರೆಗ್ನೆನ್ಸಿ ಅನುಭವಗಳು ಕೂಡ ಆಗ್ತಾ ಇರ್ತವೆ. ಹೇಳಬೇಕು ಅಂದರೆ ನಮ್ಮ ಕೊನೆ ಪಾಪದು ಕೂಡ ನಮಗೆ ಡೇಟ್ ಮಿಸ್ ಆದಾಗ 28 ದಿವಸಕ್ಕೇನೆ ಪ್ರೆಗ್ನೆನ್ಸಿ ಸರ್ಕಲ್ ಏನಿರುತ್ತೆ ಅದನ್ನು ಆಗಬೇಕಾಗಿರುತ್ತೆ. ಅದು ಪ್ರೆಗ್ನೆನ್ಸಿ ನಮಗೆ 28 ದಿನಕ್ಕೆ ಆಗಲ್ಲ. ಆ ಟೈಮಲ್ಲಿ ನಮಗೆ 1 ದಿವಸ 2 ದಿವಸ ಮಿಸ್ ಆಯಿತು ಅಂದರೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನಮ್ಮ ಒಳಗಡೆ ದೇಹದಲ್ಲಿ ಬದಲಾವಣೆಗಳು ಕೂಡ ಅದೇ ರೀತಿ ಆಗ್ತಾ ಇರೋದ್ರಿಂದ ನಮಗೆ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ನಾವು ಪ್ರೆಗ್ನೆಂಟ್ ಆಗಿದ್ದೀವಿ ಅಂತ ಕೂಡ ನಮಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ಸಿಂಪ್ಟಮ್ಸು ವಾಮಿಟ್ ಬರೋ ರೀತಿ ಆಗೋದು, ಬಟ್ ಬರಲ್ಲ. ಯಾಕೆ ಅಂದರೆ ಅದೆಲ್ಲ 1.5 ತಿಂಗಳು 2 ತಿಂಗಳು ಮೇಲೇನೆ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗುವಂಥದ್ದು. ಈ ರೀತಿ ಸಿಂಪ್ಟಮ್ಸ್ ಏನಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ನೀವು ಒಂದು ಸತಿ ಡಾಕ್ಟ್ರನ್ನ ಸಜೆಷನ್ ತೊಗೊಳ್ಳಿ. ಹಾಗೆ ಪ್ರೆಗ್ನೆನ್ಸಿ ಕಿಟ್ ಸಿಗುತ್ತೆ ನಿಮಗೆ, ಖಂಡಿತವಾಗ್ಲೂ ಅದನ್ನು ಒಂದು ಸತಿ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಹಿಂದೆ ವಿಡಿಯೋದಲ್ಲಿ ಹೇಳ್ದಾಗೆ ಮನೆಯಲ್ಲೇ ಕೂಡ ಚೆಕ್ ಮಾಡಿಕೊಂಡ್ರೆ ನಿಮಗೆ ಆಲ್ರೆಡಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.